ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ವಿಷಯ, ಇಂಡಿಯಾ ಅಂಡ್ ಚೈನಾ ಆರ್ ಎಕ್ಸ್ಪ್ಲೋರಿಂಗ್ ವೇಸ್ ಟು ರೀಸೆಟ್ ಬೈಲ್ಯಾಟ್ರಲ್ ಟೈಸ್ ಆಫ್ಟರ್ ರೀಸೆಂಟ್ ಟೆನ್ಷನ್ಸ್. ಟಾಕ್ಸ್ ಬಿಟ್ವೀನ್ ದೇರ್ ಸ್ಪೆಷಲ್ ರೆಪ್ರೆಸೆಂಟೇಟಿವ್ಸ್ ಆನ್ ಬೌಂಡ್ರಿ ಇಶ್ಯೂಸ್. ಎಷ್ಟೋ ವರ್ಷಗಳ ಉದ್ವಿಗ್ನತೆಯ ನಂತರ ಭಾರತ ಮತ್ತು ಚೀನಾ ತಮ್ಮ ಬೈಲ್ಯಾಟ್ರಲ್ ಟೈಸ್ ಅಂತಂದ್ರೆ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಹೊಸ ದಿಶೆಯಲ್ಲಿ ಆ ಸಂಬಂಧಗಳನ್ನ ಹೊಸ ದಾರಿಯಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾ ಇವೆ. ಅದರಲ್ಲೂ ಮುಖ್ಯವಾಗಿ ಸ್ಪೆಷಲ್ ರೆಪ್ರೆಸೆಂಟೇಟಿವ್ಸ್, ವಿಶೇಷ ಪ್ರತಿನಿಧಿಗಳ ನಡುವೆ ಮಾತುಕತೆ ನಡೀತಾ ಇದೆ. ಏನಿದು ಸ್ಪೆಷಲ್ ರೆಪ್ರೆಸೆಂಟೇಟಿವ್ ಮೆಕ್ಯಾನಿಸಮ್ ಅಂತಂದ್ರೆ, ಇಟ್ಸ್ ಅ ಹೈ ಲೆವೆಲ್ ಡಿಪ್ಲೊಮ್ಯಾಟಿಕ್ ಚಾನಲ್ ಕ್ರಿಯೇಟೆಡ್ ಇನ್ 2003 to resolve the India-China boundary dispute to political and strategic dialogue. ಅಂದ್ರೆ ಇಲ್ಲಿ ರಾಜಕೀಯ ಮತ್ತೆ ಸ್ಟ್ರಾಟಜಿಕ್ ಆಗಿ ಕಾರ್ಯತಂತ್ರಕ್ಕೆ ಸಂಬಂಧಪಟ್ಟ ಮಾತುಕತೆಗಳ ಮೂಲಕ ಗಡಿ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಿಕ್ಕೋಸ್ಕರ ಒಂದು ರಾಜತಾಂತ್ರಿಕ ಮಾರ್ಗವನ್ನ ಕಂಡುಕೊಂಡಿದ್ದಾರೆ. ಅದಕ್ಕೆ ಸ್ಪೆಷಲ್ ರೆಪ್ರೆಸೆಂಟೇಟಿವ್ ಮೆಕ್ಯಾನಿಸಮ್ ಅಂತ ಹೇಳ್ತಾರೆ. ಅದರ ಮೂಲಕ ಎರಡು ದೇಶಗಳ ಪ್ರಮುಖ ವ್ಯಕ್ತಿಗಳು ಸಭೆಯನ್ನು ನಡೆಸ್ತಾರೆ, ಮಾತುಕತೆ ನಡೆಸಿ ತೀರ್ಮಾನಗಳನ್ನು ಕೈಗೊಳ್ತಾರೆ. ಇನ್ನು ಗಲ್ವಾನ್ ವ್ಯಾಲಿ ಕ್ಲಾಶ್ ಬಗ್ಗೆ ನೀವು ಕೇಳಿರಬಹುದು. This marked the most serious India-China border conflict in decades. ಈ ಕಾನ್ಫ್ಲಿಕ್ಟ್ ಇದೆಯಲ್ವಾ, ಇದು ಈ ಒಂದು ಕಳೆದ ದಶಕದಲ್ಲೇ ಅತ್ಯಂತ ದೊಡ್ಡ ಮಟ್ಟದ ಅಥವಾ ಹೆಚ್ಚಿನ ಒಂದು ಗಂಭೀರವಾದ ಘರ್ಷಣೆ ಅಂತ ಕನ್ಸಿಡರ್ ಆಗಿತ್ತು. ಶೇಪಿಂಗ್ ರೀಸೆಂಟ್ ಮಿಸ್ಟ್ರಸ್ಟ್ ಅಂಡ್ ಮೇಕಿಂಗ್ ಬೌಂಡ್ರಿ ನೆಗೋಸಿಯೇಷನ್ಸ್ ಅ ಸೆಂಟ್ರಲ್ ಫ್ಯಾಕ್ಟರ್ ಇನ್ ಬೈಲ್ಯಾಟ್ರಲ್ ರಿಲೇಷನ್ಸ್. ಹಾಗಾಗಿ ಇದಾದ್ಮೇಲಿಂದ ಗಡಿ ಮಾತುಕತೆಗಳೇ ಪ್ರಮುಖವಾದ ಅಂಶ ಆಗ್ಬಿಟ್ಟಿದೆ. ದ್ವಿಪಕ್ಷೀಯ ಸಂಬಂಧ ಅಂತ ಬಂದಾಗ ಎರಡು ದೇಶಗಳು, ಇಲ್ಲಿ ಭಾರತ ಮತ್ತೆ ಚೀನಾ ಮಾತನಾಡಬೇಕಾದ್ರೆ, ಚರ್ಚೆ ನಡೆಸಬೇಕಾದ್ರೆ ಮೊದಲು ಗಡಿ ವಿವಾದಗಳು ಮುಂದೆ ಬರುತ್ತೆ. ಅದಕ್ಕೆ ಕಾರಣ 2020ರಲ್ಲಿ ಆದಂತಹ ಗಲ್ವಾನ್ ಕ್ಲಾಶ್. ಈಗ ಅದನ್ನ ಮೀರಿ ಎರಡು ದೇಶಗಳು ಒಳ್ಳೆಯ ರೀತಿಯಲ್ಲಿ ಸಂಬಂಧವನ್ನ ಮುಂದೆ ತೆಗೆದುಕೊಂಡು ಹೋಗ್ಲಿಕ್ಕೆ ಪ್ರಯತ್ನಿಸ್ತಾ ಇವೆ. ಇನ್ನು CAG, ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ, flagged that Karnataka's rising guarantee schemes and subsidies without rationalization are increasing fiscal stress and impacting the state finances. CAG ಕೇಳಿರಬಹುದು, ಪಾಲಿಟಿ ಓದೋರಿಗೆ ಇದು ಗೊತ್ತಿರಲೇಬೇಕು. CAG ಅಂತಂದ್ರೆ ಯಾರು, ಅವರ ಕೆಲಸ ಏನು, ಕಾನ್ಸ್ಟಿಟ್ಯೂಷನರಿ ಅವರ ಸ್ಟೇಟಸ್ ಏನಿರುತ್ತಾ, ಅಥವಾ ಅವರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಬೇಕಾಗಿರುತ್ತೆ. CAG ಅವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಕರ್ನಾಟಕದಲ್ಲಿ, ನಮ್ಮ ರಾಜ್ಯದಲ್ಲಿ ಜಾಸ್ತಿ ಗ್ಯಾರಂಟಿ ಸ್ಕೀಮ್ಗಳು ಮತ್ತೆ ಬೇರೆ ಬೇರೆದೆಲ್ಲ ಹೊಸ ಹೊಸ ಯೋಜನೆಗಳಿದೆಯಲ್ವಾ, ಇದರಿಂದಾಗಿ, ಸಬ್ಸಿಡಿಗಳಿಂದಾಗಿ ಹಣಕಾಸಿನ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ಇದರಿಂದಾಗಿ ಮುಂದೆ ಫಿಸ್ಕಲ್ ಸ್ಟ್ರೆಸ್ಸು ಅಥವಾ ಸ್ಟೇಟ್ ಫಿನಾನ್ಸ್ ಮೇಲೆ ಜಾಸ್ತಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ತೊಂದರೆಗಳು ಎದುರಾಗಬಹುದು ಅಂತ CAG ಅವರು ಹೇಳ್ತಾ ಇದ್ದಾರೆ. CAG ಅಂತಂದ್ರೆ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಅಂಡರ್ ಆರ್ಟಿಕಲ್ 148, 148ನೇ ವಿಧಿಯ ಅಡಿಯಲ್ಲಿ ಸಂವಿಧಾನಾತ್ಮಕ ಹುದ್ದೆ ಅವರದ್ದು. ದಟ್ ಆಡಿಟ್ಸ್ ಗವರ್ನಮೆಂಟ್ ಎಕ್ಸ್ಪೆಂಡಿಚರ್ ಟು ಎನ್ಶೋರ್ ಅಕೌಂಟೆಬಿಲಿಟಿ ಅಂತಂದ್ರೆ ಏನ್ ಮಾಡ್ತಾರೆ ಅವರು, ಆಡಿಟ್ ಮಾಡೋದು, ಲೆಕ್ಕ ಪರಿಶೋಧನೆ ನಡೆಸೋದು. ಅದರ ಮೂಲಕ ಅಕೌಂಟೆಬಿಲಿಟಿ, ಸರ್ಕಾರ ತನ್ನ ಹೊಣೆಗಾರಿಕೆಯಿಂದ ಸರಿಯಾಗಿ ನಿರ್ವಹಿಸ್ತಾ ಇದೆಯಾ. ನೀವು ಯಾರಾದ್ರೂ ಗವರ್ನೆನ್ಸ್ ಮುಗಿಸಿದ್ರೆ ಅದರಲ್ಲಿ ಅಕೌಂಟೆಬಿಲಿಟಿ, ಟ್ರಾನ್ಸ್ಪರೆನ್ಸಿ ಅಂತೆಲ್ಲ ಬರುತ್ತೆ. ಅಲ್ಲಿ ನಾವು ಇಂಥ ಎಕ್ಸಾಂಪಲ್ ಅನ್ನ ಕೊಡಬಹುದು. ಅಂದ್ರೆ ಇದೆಲ್ಲ ನ್ಯೂಸ್ಗಳನ್ನ ಯಾಕೆ ನೋಡ್ಬೇಕಂತಂದ್ರೆ, ಎಲ್ಲವೂ ಪ್ರಿಲಿಮ್ಸ್ಗೆ ಇಂಪಾರ್ಟೆಂಟ್ ಅಂತಲ್ಲ, ಇದೆಲ್ಲ ಕೇಳ್ತಾ ಇದ್ರೆ ನಾವು ಮೇನ್ಸ್ ಅಲ್ಲಿ ಇದನ್ನ ಎಕ್ಸಾಂಪಲ್ ಆಗಿ ಸಹ ಬಳಸ್ಕೋಬಹುದು. CAG ಈ ತರ ಹೇಳಿದ್ರು. CAG ಬಗ್ಗೆ ಅಥವಾ ಯಾವುದೇ ಒಂದು ರಿಪೋರ್ಟ್ ಬಗ್ಗೆ ನಾವು ಮೆನ್ಷನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು US ಪ್ರೆಸಿಡೆಂಟ್ ಟ್ರಂಪ್ ರೂಲ್ಡ್ ಔಟ್ NATO ಮೆಂಬರ್ಶಿಪ್ ಫಾರ್ ಉಕ್ರೇನ್ ಬಟ್ ಇಂಡಿಕೇಟೆಡ್ ಪಾಸಿಬಲ್ US ಏರ್ ಸಪೋರ್ಟ್ ಆಸ್ ಪಾರ್ಟ್ ಆಫ್ ಅ ವೈಡರ್ ಯುರೋಪಿಯನ್ ಲೆಡ್ ಸೆಕ್ಯೂರಿಟಿ ಗ್ಯಾರಂಟಿ ಅಗೇನ್ಸ್ಟ್ ರಷ್ಯಾ. ನ್ಯಾಟೋಗೆ ಸೇರಿಸ್ಕೊಳ್ಳೋದಾ ಬಿಡೋದಾ ಅನ್ನೋದ್ರ ಬಗ್ಗೆ ಈಗ ಟ್ರಂಪ್ ಅವರು ಉಕ್ರೇನ್ನ ನ್ಯಾಟೋ ಸದಸ್ಯದ ರಾಷ್ಟ್ರವಾಗಿ ಪರಿಗಣಿಸೋದು ಬೇಡ ಅಂತ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ರಷ್ಯಾ ಗ್ಯಾರಂಟಿ, ಸೆಕ್ಯೂರಿಟಿ ಗ್ಯಾರಂಟಿ ಅಂತ ನೋಡ್ತಾ ಇದ್ದೀವಿ ಸ್ವಲ್ಪ ದಿನದಿಂದ. ಅದರ ಒಂದು ಭಾಗವಾಗಿ ವಾಯುಪಡೆಯ ಬೆಂಬಲ ನೀಡಬಹುದು ನಾವು ಅಂತ ಹೇಳ್ತಾ ಇದ್ದಾರೆ ಯಾರು, ಟ್ರಂಪ್ ಅವರು. New scientists have used entangled atomic clocks to test the link between quantum physics and gravity, opening new possibilities in precision measurement and fundamental physics research.
ಇಲ್ಲಿ ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಮತ್ತೆ ಅಟಾಮಿಕ್ ಕ್ಲಾಕ್ ಅಂತ ಒಂದು ಬರುತ್ತೆ, ಎರಡು ಟರ್ಮ್ಗಳು. ಇದನ್ನು ಮೊದಲು ನೋಡಿ. ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಇಸ್ ಅ ಫೆನಾಮಿನಾ where two or more particles become interconnected such that state of one instantly affects the other, even across large distances. ಅಂದ್ರೆ ಎರಡು ಪಾರ್ಟಿಕಲ್ ಇದೆ, ಉದಾಹರಣೆಗೆ ಒಂದು ರೆಡ್ ಬಾಲ್ ಇದೆ, ಇನ್ನೊಂದು ಗ್ರೀನ್ ಬಾಲ್ ಇದೆ ಅಂತ ಇಟ್ಕೊಳ್ಳಿ. ಅಂತಂದ್ರೆ ಆ ಒಂದು ಗ್ರೀನ್ ಒಂದು ಚೆಂಡನ್ನ, ಎರಡು ಬಣ್ಣದ ಚೆಂಡಿದೆ ಅಂತ ಇಟ್ಕೊಳ್ಳಿ. ಎಂಟ್ಯಾಂಗಲ್ಡ್ ಆಗಿರೋದು ಅಂತಂದ್ರೆ ಒಂದಕ್ಕೊಂದು ಸಂಪರ್ಕ ಹೊಂದಿರೋದು, ಎಷ್ಟೇ ದೂರ ಇರಲಿ. ಆದ್ರೆ ಕ್ವಾಂಟಮ್ ಫಿಸಿಕ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ. ಅದ್ರ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಎರಡು ಪಾರ್ಟಿಕಲ್ ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ. ಒಂದು ಬಾಕ್ಸ್ ನಲ್ಲಿ ಈಗ ಎರಡು ಬಾಲ್ ಇದೆ. ನೀವು ಒಂದು ಬಾಕ್ಸ್ ನಲ್ಲಿ ಒಂದು ಬಾಲ್ ಅನ್ನ ನೀವು ಇಟ್ಕೊಂಡಿದ್ದೀರಿ, ಇನ್ನೊಂದು ಬಾಲ್ ಅನ್ನ ನಿಮ್ಮ ಫ್ರೆಂಡ್ಗೆ ಕಳಿಸ್ಕೊಟ್ಟಿದ್ದೀರಿ. ಅವರು ಮಂಗಳ ಗ್ರಹಕ್ಕೆ ಹೋಗಿದ್ದಾರೆ, ನೀವು ಭೂಮಿಲಿದ್ದೀರಿ. ನಿಮ್ಗೆ ಯಾವ ಕಲರ್ ಬಾಲ್ ಯಾರ ಹತ್ರ ಇದೆ ಅಂತ ಗೊತ್ತಾಗಿರೋದಿಲ್ಲ. ಕ್ವಾಂಟಮ್ ಫಿಸಿಕ್ಸ್ ಏನ್ ಹೇಳುತ್ತೆ ಅಂತಂದ್ರೆ, ನೀವು ನೋಡೋ ತನಕ ಎರಡು ಜನರ ಹತ್ರ ಇರೋ ಬಾಲು ಎರಡು ಕಲರ್ ಆಗಿರುತ್ತೆ. ನಿಮ್ಮ ಹತ್ರ ಒಂದೇ ಇದೆ, ಹೌದು, ಇದು ರೆಡ್ ಅಥವಾ ಗ್ರೀನ್ ಮಾತ್ರ ಆಗಿರಬಹುದು. ಆದ್ರೆ ಕ್ವಾಂಟಮ್ ಫಿಸಿಕ್ಸ್ ನ ಪ್ರಕಾರ ನೋಡೋ ತನಕ ಅದು ಎರಡೂ ಕಲರ್ ಅನ್ನ ಹೊಂದಿರುತ್ತೆ. ನೋಡಿದ ಮೇಲೆ ಅದು ಒಂದ್ ವೇಳೆ ನಿಮ್ಗೆ ರೆಡ್ ಅಂತ ಕಾಣಿಸಿದ್ರೆ ಇನ್ನೊಂದು ಆಟೋಮೆಟಿಕ್ ಆಗಿ ಗ್ರೀನ್ ಆಗಿಬಿಡುತ್ತೆ. ಒಂದ್ ವೇಳೆ ನೀವು ನೋಡಿದಾಗ ಅದು ಗ್ರೀನ್ ಅಂತ ಕಾಣಿಸಿದ್ರೆ ಇನ್ನೊಂದು ರೆಡ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದ್ರೆ ಒಂದಕ್ಕೊಂದು ಸಂಬಂಧ ಹೊಂದಿರುತ್ತೆ. ಒಂದು ಪಾರ್ಟಿಕಲ್ಲು ಇನ್ನೊಂದು ಪಾರ್ಟಿಕಲ್ಗೆ ಕನೆಕ್ಟ್ ಆಗಿರುತ್ತೆ. ಇಲ್ಲಿ ಯಾವ ಸ್ಟೇಟ್ ಇರುತ್ತೋ ಅದರದ್ದು ಇನ್ನೊಂದು ಬದಲಾದ ಸ್ಟೇಟ್ ಇನ್ನೊಂದು ಕಡೆ ಇರುತ್ತೆ. ಹಾಗಾಗಿ ಅದಕ್ಕೆ ಎಂಟ್ಯಾಂಗಲ್ಮೆಂಟ್ ಅಂತ ಕರೀತಾರೆ. ಸ್ವಲ್ಪ ಇದು ಇಂತಹ ವಿಷಯಗಳು ನೀವು ಸೈನ್ಸ್ ಅಂಡ್ ಟೆಕ್ನಾಲಜಿ ಕ್ಲಾಸ್ ಅಲ್ಲಿ ಸ್ವಲ್ಪ ಡೀಟೇಲ್ ಆಗಿ ನೋಡ್ತೀರಿ. ಅಟಾಮಿಕ್ ಕ್ಲಾಕ್ ಅಂತಂದ್ರೆ ಏನು? ದೀಸ್ ಆರ್ ದಿ ವರ್ಡ್ಸ್ ಮೋಸ್ಟ್ ಪ್ರಿಸೈಸ್ ಟೈಮ್ ಕೀಪರ್ಸ್ ದಟ್ ಯೂಸ್ ದಿ ವೈಬ್ರೇಷನ್ ಆಫ್ ಆಟಮ್ಸ್, ಯೂಶುವಲಿ ಸೀಸಿಯಂ ಆರ್ ಸ್ಟ್ರಾನ್ಸಿಯಂ. ಈ ಗಡಿಯಾರ ಏನ್ ಮಾಡ್ತಾ ಇವು ಅಂತಂದ್ರೆ ಪರಮಾಣುಗಳ ಕಂಪನಗಳನ್ನ ಇಟ್ಕೊಂಡು ಸಮಯವನ್ನ ನಿಖರವಾಗಿ ಅಳೆಯುತ್ತವೆ. ಟು ಮೆಜರ್ ಟೈಮ್, ಕ್ರೂಷಿಯಲ್ ಫಾರ್ GPS, ಸ್ಪೇಸ್ ನ್ಯಾವಿಗೇಷನ್, ಫಿಸಿಕ್ಸ್ ಎಕ್ಸ್ಪೆರಿಮೆಂಟ್ಸ್. ಮುಖ್ಯವಾಗಿ ಅದು ತುಂಬಾ ಪ್ರಿಸೈಸ್ ಆಗಿರೋ ಅಂಶ ನಮಗೆ GPS ನಲ್ಲಿ, ಮತ್ತೆ ಸ್ಪೇಸ್ ಅಂತರಿಕ್ಷದ ಪ್ರಯೋಗ, ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತೆ ಭೌತಶಾಸ್ತ್ರದಲ್ಲೂ ಬೇರೆ ಬೇರೆ ಪ್ರಯೋಗ ನಡೆಸಲಿಕ್ಕೆ ತುಂಬಾ ಪ್ರಿಸೈಸ್ ಆಗಿರ್ಬೇಕಾಗುತ್ತೆ ಟೈಮ್. ಅಂದ್ರೆ ನಾವು 1 ಸೆಕೆಂಡ್ ಅಷ್ಟನ್ನ ಮಾತ್ರ ಪರಿಗಣಿಸ್ತೇವೆ, ಆದ್ರೆ ಇಲ್ಲಿ ಮಿಲಿ ಸೆಕೆಂಡ್, ನ್ಯಾನೋ ಸೆಕೆಂಡ್, ತುಂಬಾ ಚಿಕ್ಕ ಚಿಕ್ಕ ಸಮಯ ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಎಕ್ಸ್ಪೆರಿಮೆಂಟ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಸೈಂಟಿಸ್ಟ್ಗಳು ಈ ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಒಂದಕ್ಕೊಂದು ಕನೆಕ್ಟ್ ಆಗಿರೋದು, ಇನ್ನೊಂದು ಅಟಾಮಿಕ್ ಕ್ಲಾಕ್ ಅಂದ್ರೆ ಪರಮಾಣು ಕಂಪನಗಳನ್ನ ಬಳಸ್ಕೊಳ್ಳೋದು, ಈ ಎರಡನ್ನು ಬಳಸ್ಕೊಂಡು ಭೌತಶಾಸ್ತ್ರ, ಕ್ವಾಂಟಮ್ ಫಿಸಿಕ್ಸ್, ಕ್ವಾಂಟಮ್ ಭೌತಶಾಸ್ತ್ರ ಅಂತ ಕರೀತೇವೆ, ಮತ್ತೆ ಅದ್ರ ಜೊತೆ ಗುರುತ್ವಾಕರ್ಷಣೆ, ಎರಡರ ಜೊತೆ ಏನು ಸಂಬಂಧ ಇದೆ, ನಡುವೆ ಏನು ಸಂಬಂಧ ಇದೆ ಅನ್ನೋದನ್ನ ಈಗ ಪರೀಕ್ಷೆ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಹೊಸ ಹೊಸ ಸಾಧ್ಯತೆಗಳು ಅಥವಾ ಹೊಸ ಸಂಶೋಧನೆಗಳು ಆಗಬಹುದು ಅನ್ನುವಂತ ನಿರೀಕ್ಷೆ ಇದೆ. ಇನ್ನು US tariffs on Indian goods may hurt trade, but India's demographic advantage of a young population can help sustain long-term growth and global competitiveness. ಈಗ ಅಮೆರಿಕ ಭಾರತದ ಸರಕುಗಳ ಮೇಲೆ ಸುಂಕಗಳನ್ನು ವಿಧಿಸಿರುವುದು ನಿಮಗೆ ಗೊತ್ತಿದೆ. ಅದರಿಂದ ನಮ್ಗೆ ಹಾನಿ ಆಗ್ತಾ ಇರಬಹುದು. ಆದ್ರೆ ಇದೊಂದು ದೊಡ್ಡ ಆರ್ಟಿಕಲ್ ಇದೆ, ಇದನ್ನು ನಾನು UPSC ಮೈಂಡ್ ಗೇಮ್ ಟೆಲಿಗ್ರಾಮ್ ಚಾನಲ್ ಸಹ ಹಾಕಿದ್ದೇನೆ. ಅಲ್ಲಿ ಪ್ರತಿದಿನ ಇಂಪಾರ್ಟೆಂಟ್ ಆರ್ಟಿಕಲ್ಗಳನ್ನ, ಹಿಂದೂ ಮತ್ತೆ ಪ್ರಜಾವಾಣಿ ಆರ್ಟಿಕಲ್ಗಳನ್ನ UPSC ಮೈಂಡ್ ಗೇಮ್ ಟೆಲಿಗ್ರಾಮ್ ಚಾನಲ್ ಹಾಕ್ತಾ ಇರ್ತೇನೆ. ಇಂಗ್ಲಿಷ್ ಹಾಗೂ ಕನ್ನಡ ಇಂಪ್ರೂವ್ ಮಾಡ್ಕೊಳ್ಬೇಕಾಗಿರೋರು ನೋಡಬಹುದು, ಮತ್ತೆ ಮೇನ್ಸ್ಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಇವತ್ತು ಈ ಆರ್ಟಿಕಲ್ ಇತ್ತು, ತುಂಬಾ ದೊಡ್ಡ ಆರ್ಟಿಕಲ್, ಎಲ್ಲವನ್ನ ಓದ್ಲಿಕ್ಕೆ ಆಗದೆ ಇದ್ರು ಅಟ್ಲೀಸ್ಟ್ ಒಂದು ರಿವ್ಯೂ ಮಾಡಬಹುದು ನೀವು. ಇಲ್ಲೇನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಮ್ಮ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಅದರ ಲಾಭಾಂಶವನ್ನ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಟ್ಯಾರಿಫ್ಗಳಿಂದ ನಾವು ದೊಡ್ಡ ತೊಂದರೆಯನ್ನು ಅನುಭವಿಸಬೇಕಾಗಿಲ್ಲ. ಏನು ಡೆಮೋಗ್ರಫಿಕ್ ಡಿವಿಡೆಂಡ್ ಅಂತಂದ್ರೆ ಜನಸಂಖ್ಯಾ ಲಾಭಾಂಶ ಅಂತ ಕರಿತೇವೆ. ರೆಫರ್ಸ್ ಟು ದ ಎಕನಾಮಿಕ್ ಗ್ರೋತ್ ಪೊಟೆನ್ಷಿಯಲ್ that arises when a country's working age population is larger than its dependent population. ಏನಾಗುತ್ತಾ ಇದೆ ಅಂತಂದ್ರೆ ಎರಡು ತರ ಹೇಳ್ತಾ ಇದ್ದಾರೆ. ಪಾಪ್ಯುಲೇಷನ್ ಅಲ್ಲಿ ಒಂದು ವರ್ಕಿಂಗು, ಇನ್ನೊಂದು ಡಿಪೆಂಡೆಂಟ್. ವರ್ಕಿಂಗ್ ಅಂತಂದ್ರೆ ಸ್ಯಾಲ್ರಿ ತೆಗೆದುಕೊಳ್ಳುವವರು, ಮತ್ತೆ ಬೇರೆ ಬೇರೆ ಕೆಲಸದಲ್ಲಿ ನಿರತರಾಗಿರುವವರು, ಅಲ್ಲಿ ಮನೆ ಕೆಲಸ ಆಗಿರಬಹುದು, ಹೌಸ್ ವೈಫ್ ಆಗಿರಬಹುದು. ಅಂತಂದ್ರೆ ಅದರಿಂದ ಎಕಾನಮಿಗೆ ಏನಾದ್ರೂ ಅಡ್ವಾಂಟೇಜ್ ಆಗ್ತಾ ಇರ್ಬೇಕು, ಉಪಯೋಗ ಆಗ್ತಾ ಇರ್ಬೇಕು. ಡಿಪೆಂಡೆಂಟ್ಸ್ ಅಂತಂದ್ರೆ ಇವರು ಬೇರೆಯವರ ಮೇಲೆ ಅವಲಂಬಿತರಾಗಿರೋರು, ಉದಾಹರಣೆಗೆ ಮಕ್ಕಳು, ವೃದ್ಧರು, ಮತ್ತೆ ಕೆಲವು ರೋಗಗಳಿಂದ ಬಳಲ್ತಾ ಇರೋರು. ಇವರಿಂದ ದೇಶದ ಆರ್ಥಿಕತೆಗೆ ದೊಡ್ಡ ಮಟ್ಟದಲ್ಲಿ ಯಾವುದೇ ಲಾಭ ಆಗೋದಿಲ್ಲ. ಹಾಗಾಗಿ ಆರ್ಥಿಕತೆಗೆ
ಇವರಿಂದ ಲಾಭ ಆಗದೆ ಇರೋದ್ರಿಂದ ಯಾವಾಗ ವರ್ಕಿಂಗ್ ಪಾಪ್ಯುಲೇಷನ್ ಜಾಸ್ತಿ ಇರುತ್ತೋ ಅದರಿಂದ ಲಾಭ ಆಗುತ್ತೆ. ಡಿಪೆಂಡೆನ್ಸ್ ಜಾಸ್ತಿ ಆದ್ರೆ ನಷ್ಟ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ದೇಶದಲ್ಲಿ ಈಗ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ನಮಗೆ ಇದೊಂದು ಅಡ್ವಾಂಟೇಜ್. ಸೊ ಇಟ್ಸ್ ಗಿವಿಂಗ್ ಇಂಡಿಯಾ ಸ್ಟ್ರಾಟಜಿಕ್ ಅಡ್ವಾಂಟೇಜ್ ಕಂಪೇರ್ಡ್ ಟು ಏಜಿಂಗ್ ಎಕಾನಮೀಸ್ ಲೈಕ್ US ಅಂಡ್ ಚೀನಾ. ಟಾಪ್ ಎಕಾನಮಿಗಳಲ್ಲಿ US, ಚೀನಾ ಎಲ್ಲ ಇದೆಯಲ್ವಾ, ಅಲ್ಲಿನ ಪಾಪ್ಯುಲೇಷನ್ ಎವರೇಜ್ ಏಜು ಜಾಸ್ತಿ ಆಗ್ತಾ ಇದೆ. ವಯಸ್ಸಾದವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಮ್ಮ ದೇಶದಲ್ಲಿ ಯೂತ್ ಪಾಪ್ಯುಲೇಷನ್ ಹೆಚ್ಚಿರೋದ್ರಿಂದ ನಾವು ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದು ಪ್ರಶ್ನೆ ನೋಡಿ. ವಿತ್ ರೆಫರೆನ್ಸ್ ಟು ರೀಸೆಂಟ್ ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್, consider the following statements. Entangled atomic clocks are being used to explore connection between gravity and quantum physics. Atomic clocks measure time based on nuclear fusion reaction inside atoms. Quantum entanglement allows instantaneous correlation of particles even across large distances. ಯಾವ್ದಾವ್ದು ಕರೆಕ್ಟ್ ಇರಬಹುದು? ಒಂದೇದು ಕರೆಕ್ಟ್ ಅಲ್ವಾ? ಗ್ರಾವಿಟಿ ಮತ್ತೆ ಕ್ವಾಂಟಮ್ ಫಿಸಿಕ್ಸ್ ನ ನಡುವೆ ಒಂದು ಕನೆಕ್ಷನ್ ಚೆಕ್ ಮಾಡ್ಲಿಕ್ಕೆ ಈಗ ಎಂಟ್ಯಾಂಗಲ್ಡ್ ಅಟಾಮಿಕ್ ಕ್ಲಾಕ್ಸ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ. ಆದ್ರೆ ಎರಡನೇದು ಇನ್ಕರೆಕ್ಟ್. ಯಾಕೆ? ಅಟಾಮಿಕ್ ಕ್ಲಾಕ್ ಮೆಷರ್ ಟೈಮ್ ಬೇಸ್ಡ್ ಆನ್ ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಹೇಳಿದ್ದಾರೆ. ಆದ್ರೆ ನ್ಯೂಕ್ಲಿಯರ್ ಫ್ಯೂಷನ್ ಅಲ್ಲ, ವರ್ಕ್ ಆಗೋದು ಯಾವುದರ ಆಧಾರದ ಮೇಲೆ? ಅಟಾಮಿಕ್ ವೈಬ್ರೇಷನ್ಗಳ ಆಧಾರದ ಮೇಲೆ, ಪರಮಾಣು ಕಂಪನಗಳ ಆಧಾರದ ಮೇಲೆ. ಹಾಗಾಗಿ ಎರಡನೇದು ರಾಂಗ್. ಮೂರನೇದು ಕರೆಕ್ಟ್ ಇದೆ. ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಅಂತಂದ್ರೆ ಕೋರಿಲೇಷನ್ ಇರೋದು ಪಾರ್ಟಿಕಲ್ ನಡುವೆ. ಎರಡು ಪಾರ್ಟಿಕಲ್ಲು ಕನೆಕ್ಟ್ ಆಗಿರುತ್ತೆ, ಎಷ್ಟೇ ದೂರ ಇರಬಹುದು ಒಂದೊಂದು, ಎರಡರ ನಡುವೆ ಕೋರಿಲೇಷನ್ ಇರುತ್ತೆ. ಇನ್ನು ವೊಕ್ಯಾಬ್ಯುಲರಿ ನೋಡೋಣ. ಮ್ಯಾನ್ ನೇಮ್ಡ್ ರಾಮ್ ಅಂತ ಒಬ್ಬ ವ್ಯಕ್ತಿ ಇದ್ದ. ರಾಡಲ್ಡ್ ವಿತ್ ಸ್ಟ್ರೆಸ್ ಪ್ರಾಮಿಸ್ ಜಾಬ್, ಕೆಲಸದಿಂದ ಒತ್ತಡಕ್ಕೊಳಗಾಗಿದ್ದ. ರಾಡಲ್ಡ್ ಅಂತಂದ್ರೆ ಸ್ಟ್ರೆಸ್ಡ್, ಎಕ್ಸಾಸ್ಟೆಡ್, ಒತ್ತಡಕ್ಕೊಳಗಾಗೋದು. ರಿಮೇನ್ಡ್ ಸ್ಟೆಡ್ ಫಾಸ್ಟ್ ಇನ್ ದಿಸ್ ಡಿಸಿಷನ್ ಟು ಸ್ಟಾರ್ಟ್ ಅ ನ್ಯೂ ಬಿಸ್ನೆಸ್. ಆದ್ರೆ ಅವನು ಸ್ಟೆಡ್ ಫಾಸ್ಟ್ ಅಂತಂದ್ರೆ ಡಿಟರ್ಮೈಂಡ್, ಫರ್ಮ್, ದೃಢವಾಗಿ ನಿರ್ಧಾರ ಮಾಡೋದು. ಹೊಸ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಬೇಕು ಅಂತ ದೃಢ ನಿರ್ಧಾರ ಮಾಡಿದ್ದ. ಆದ್ರೆ ಹಿ ಹ್ಯಾಡ್ ಟು ಎಂಡ್ಯೂರ್ ಹಿಸ್ ರೈವಲ್. ಎಂಡ್ಯೂರ್ ಅಂತಂದ್ರೆ ಸಹಿಸ್ಕೊಳ್ಳೋದು, ತಡ್ಕೊಳ್ಳೋದು. ಅಲ್ಲಿ ಸಹ ವಿರೋಧಿಗಳಿದ್ದು, ಅವ್ರನ್ನ ಸಹಿಸ್ಕೊಳ್ಬೇಕಾಗಿತ್ತು. ಹೂಡ್ ಆಫನ್ ಡೆನಿಗ್ರೇಟ್ ಹಿಸ್ ಎಫರ್ಟ್. ಅವರೆಲ್ಲ ಏನ್ ಮಾಡ್ತಾ ಇದ್ರು? ಆಫನ್ ಡೆನಿಗ್ರೇಟ್ ಅಂತಂದ್ರೆ ಬಿ ಲಿಟಲ್, ಕ್ರಿಟಿಸೈಸ್, ಅವನನ್ನ ಕೀಳಾಗಿ ಕಾಣ್ತಾ ಇದ್ರು. ಒನ್ಸ್ ಆಫ್ಟರ್ ಅ ಪರ್ಟಿಕ್ಯುಲರ್ಲಿ ಹಾರ್ಶ್ ಕ್ರಿಟಿಸಿಸಮ್, ಒಂದ್ಸಾರಿ ತುಂಬಾ ಹಾರ್ಶ್ ಆಗಿ ಅವನ್ನ ಕ್ರಿಟಿಸೈಸ್ ಮಾಡ್ತಾರೆ, ಟೀಕೆ ಮಾಡ್ತಾರೆ, ಅವಹೇಳನ ಮಾಡ್ತಾರೆ. ರಾಮ್ಸ್ ಯಂಗರ್ ಬ್ರದರ್ ಬಿಗಿನ್ ಟು ಸ್ನಿವೆಲ್. ಅದರಿಂದಾಗಿ ಅವನ ತಮ್ಮ, ಚಿಕ್ಕ ತಮ್ಮ ಯಂಗರ್ ಬ್ರದರ್ ಬಿಗಿನ್ ಟು ಸ್ನಿವೆಲ್ ಅಂತಂದ್ರೆ ವೈನ್, ಕ್ರೈ, ಅಳಲಿಕ್ಕೆ ಪ್ರಾರಂಭಿಸಿದ. ಆದ್ರೆ ಬಟ್ ರಾಮ್, ಕಂಟ್ರೋಲಿಂಗ್ ಹಿಸ್ ಇಮೋಷನ್, ಮ್ಯಾನೇಜ್ ಟು ಅವಾಯ್ಡ್ ಅ ಪ್ಯಾರಾಕ್ಸಿಸಮ್ ಆಫ್ ಆಂಗರ್. ಪ್ಯಾರಾಕ್ಸಿಸಮ್, ಅವನ ತಮ್ಮ ಅಳ್ತಾ ಇದ್ರು, ತನ್ನ ಭಾವನೆಗಳನ್ನ ನಿಯಂತ್ರಣಕ್ಕೆ ತಂದ್ಕೊಂಡು ರಾಮ್ ಏನ್ ಮಾಡದ? ಅವಾಯ್ಡ್ ಪ್ಯಾರಾಕ್ಸಿಸಮ್ ಅಂತಂದ್ರೆ ಔಟ್ ಬಸ್ಟ್, ಆವೇಶಕ್ಕೊಳಗಾಗದೆ ಸಮಾಧಾನದಿಂದ ಅದನ್ನ ನಿರ್ವಹಿಸಿದ್ದ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ಆರ್ಟಿಕಲ್ ನೋಡೋಣ. ಮೇಕಿಂಗ್ ಇಂಡಿಯಾಸ್ ಕ್ಲೈಮೇಟ್ ಟ್ಯಾಕ್ಸಾನಮಿ ಫ್ರೇಮ್ವರ್ಕ್ ವರ್ಕ್. ಇಲ್ಲೊಂದು ಕ್ಲೈಮೇಟ್ ಟ್ಯಾಕ್ಸಾನಮಿ ಅಂತ ಬರ್ತಾ ಇದೆ. ಟ್ಯಾಕ್ಸಾನಮಿ ಅಂತಂದ್ರೆ ಏನು ಅಂತ ಮೊದಲು ಗೊತ್ತಿರ್ಬೇಕು. ಸಿಂಪಲ್ ಟರ್ಮ್ಸ್, ಟ್ಯಾಕ್ಸಾನಮಿ ಮೀನ್ಸ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್. ಈಗ ಬಯಾಲಜಿ ಓದೋರಿಗೆ ಗೊತ್ತಿರುತ್ತೆ, ಸೈನ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಬಂದಿರೋರಿಗೆ. ಅಲ್ಲಿ ಟ್ಯಾಕ್ಸಾನಮಿ ಅಂತ ಬೇರೆ ಬೇರೆ ರೀತಿ ಕ್ಲಾಸಿಫಿಕೇಶನ್ ಮಾಡಿರ್ತಾರೆ. ಪುಟಿಂಗ್ ಥಿಂಗ್ಸ್ ಇನ್ ಟು ಕ್ಯಾಟಗರೀಸ್ ಅಕಾರ್ಡಿಂಗ್ ಟು ಸರ್ಟೇನ್ ರೂಲ್ಸ್. ಒಂದು ನಿಯಮದ ಆಧಾರದ ಮೇಲೆ ಬೇರೆ ಬೇರೆ ವಸ್ತುಗಳನ್ನಾಗಿರಬಹುದು ಅಥವಾ ಯಾವುದೇ ಒಂದು ವಿಷಯಗಳನ್ನ ವರ್ಗೀಕರಿಸೋದಕ್ಕೆ ಟ್ಯಾಕ್ಸಾನಮಿ ಅಂತ ಕರೀತಾರೆ. ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅಂಡರ್ ಸರ್ಟೇನ್ ರೂಲ್ಸ್ ಅಂತ. ಇಲ್ಲಿ ಕ್ಲೈಮೇಟ್ ಟ್ಯಾಕ್ಸಾನಮಿ ಅಂತಂದ್ರೆ ಇದೊಂದು ರೂಲ್ ಬುಕ್ ತರ ಅಥವಾ ಒಂದು ಫ್ರೇಮ್ ವರ್ಕ್ ಅಂತ ಕರೀತೇವೆ. ಇದೇನ್ ಮಾಡುತ್ತೆ? ಇಟ್ ಕ್ಲಾಸಿಫೈಸ್ ವಿಚ್ ಇನ್ವೆಸ್ಟ್ಮೆಂಟ್ಸ್ ಆರ್ ಟ್ರೂಲಿ ಗ್ರೀನ್ ಆರ್ ಕ್ಲೈಮೇಟ್ ಫ್ರೆಂಡ್ಲಿ. ನಮ್ಮ ದೇಶದಲ್ಲಿ ಯಾವುದೇ ಒಂದು ಉದ್ಯಮವನ್ನು ಸ್ಥಾಪನೆ ಮಾಡಬೇಕಾದ್ರೆ, ಬಿಸಿನೆಸ್ ಫ್ಯಾಕ್ಟರಿ ಏನೇ ಇರಬಹುದು, ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಹೂಡಿಕೆ ಮಾಡ್ತಾರೆ. ಆ ಹೂಡಿಕೆ ನಿಜವಾಗ್ಲೂ ಪರಿಸರ ಸ್ನೇಹಿ ಆಗಿದೆಯಾ? ವಾತಾವರಣಕ್ಕೆ, ಕ್ಲೈಮೇಟಿಗೆ, ಅಥವಾ ಗ್ರೀನ್ ಅಂತ ಕರೀತಾರೆ ಸಿಂಪಲ್ ಆಗಿ, ಅದು ಗ್ರೀನಾ, ಪರಿಸರ ಸ್ನೇಹಿ ಆಗಿದೆಯಾ, ವಾತಾವರಣಕ್ಕೆ ಅದರಿಂದ ಒಳ್ಳೇದಾಗತ್ತಾ, ಹವಾಮಾನ ಕ್ಲೈಮೇಟ್ ಫ್ರೆಂಡ್ಲಿನಾ, ಅದು ಚೆಕ್ ಮಾಡೋದು, ವರ್ಗೀಕರಿಸೋದು ಒಂದು ಫ್ರೇಮ್ ವರ್ಕಿಗೆ ಏನಂತ ಕರಿತೇವೆ? ಕ್ಲೈಮೇಟ್ ಟ್ಯಾಕ್ಸಾನಮಿ. ಅದು ಏನ್ ಹೇಳುತ್ತೆ? ಇಟ್ ಟೆಲ್ಸ್ ಇನ್ವೆಸ್ಟರ್ಸ್ ಆರ್ ಕಂಪನೀಸ್ ಅಂಡ್ ರೆಗ್ಯುಲೇಟರ್ಸ್
ದಿಸ್ ಪ್ರಾಜೆಕ್ಟ್ ತುಂಬಾ ಬೇರೆ ಬೇರೆ ಕಂಪ್ನಿಗಳು ಬರುತ್ತೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಅಂತ ಇಟ್ಕೊಳ್ಳಿ. ಆಗ ಅವರಿಗೆ ಅವ್ರು ಬೇರೆ ಬೇರೆ ಪ್ರಾಜೆಕ್ಟ್ ಅನ್ನ ತಂದಿಡ್ತಾರೆ. ಆವಾಗ ಇದು ಕ್ಲೈಮೇಟ್ ಟ್ಯಾಕ್ಸಾನಮಿ. ದಿಸ್ ಪ್ರಾಜೆಕ್ಟ್ ಟೆಕ್ನಾಲಜಿ ಕೌಂಟ್ಸ್ ಆಸ್ ಕ್ಲೈಮೇಟ್ ಅಲೈನ್ಡ್. ಆ ಪ್ರಾಜೆಕ್ಟ್ ಪರಿಸರಕ್ಕೆ, ವಾತಾವರಣಕ್ಕೆ ಅಥವಾ ಹವಾಮಾನಕ್ಕೆ ಒಳ್ಳೆ ರೀತಿ ಅಲೈನ್ ಆಗುತ್ತಾ, ಅದು ಒಳ್ಳೇದಾದು. ಉದಾಹರಣೆಗೆ ಸೋಲಾರ್ ಪವರು, ಎನರ್ಜಿ ಎಫಿಷಿಯಂಟ್ ಟ್ರಾನ್ಸ್ಪೋರ್ಟ್, ಕಡಿಮೆ ಇಂಧನವನ್ನ ಬಳಸಿಕೊಳ್ಳುವಂತಹ ಸಾರಿಗೆ ಸೌಲಭ್ಯ, ಹೀಗೆ ಅದನ್ನೆಲ್ಲವನ್ನ ಇದು ತಿಳಿಸುತ್ತೆ. ಆ ಪ್ರಾಜೆಕ್ಟ್ ಸರಿ ಇದೆಯಾ, ಕ್ಲೈಮೇಟ್ ಅಲೈನ್ ಆಗಿದೆಯಾ, ಅಥವಾ ದಿಸ್ ಡಸಂಟ್ ಕೌಂಟ್ ಆರ್ ಇಸ್ ಹಾರ್ಮ್ಫುಲ್, ಅಥವಾ ಈಗ ಆ ಒಂದು ಪ್ರಾಜೆಕ್ಟ್ ಪರಿಸರಕ್ಕೆ ಹಾನಿ ಉಂಟು ಮಾಡುತ್ತಾ. ಉದಾಹರಣೆಗೆ ಕೋಲ್ ಬೇಸ್ಡ್ ಪ್ಲಾಂಟ್ಸ್ ವಿತೌಟ್ ಕ್ಲೀನ್ ಟೆಕ್ನಾಲಜಿ. ಕಲ್ಲಿದ್ದಲಿನ ಕೆಲವು ಉದ್ಯಮಗಳಿರುತ್ತೆ, ಅಲ್ಲಿ ಪರಿಸರ ಸ್ನೇಹಿ ತಂತ್ರಜ್ಞಾನಗಳೆಲ್ಲ ಅಳವಡಿಸ್ಕೊಂಡಿರೋದಿಲ್ಲ. ಹಾಗಾಗಿ ಅದು ಹಾರ್ಮ್ಫುಲ್ ಅಥವಾ ಕ್ಲೈಮೇಟ್ ಅಲೈನ್ ಆಗಿದೆಯಾ ಅದು ಅಂತ ತಿಳಿಸುತ್ತೆ. ಇದು ಕ್ಲೈಮೇಟ್ ಟ್ಯಾಕ್ಸಾನಮಿ. ಯಾರಿಗೆ ತಿಳಿಸುತ್ತೆ? ಇನ್ವೆಸ್ಟರ್ಸ್, ಕಂಪನಿ ಮತ್ತೆ ರೆಗ್ಯುಲೇಟರ್ಸ್ ಗಳಿಗೆ. ರೆಗ್ಯುಲೇಟರ್ಸ್ ಅಂತಂದ್ರೆ ಮುಖ್ಯವಾಗಿ ಇಲ್ಲಿ ಅದನ್ನ ನಿಯಂತ್ರಿಸೋರು ಸರ್ಕಾರ ಬರುತ್ತೆ, ಅಥವಾ ಬೇರೆ ಬೇರೆ ಸಂಸ್ಥೆಗಳು ಬರುತ್ತವೆ. ಈಗ ಇಲ್ಲಿ ಮಿನಿಸ್ಟ್ರಿ ಆಫ್ ಫಿನಾನ್ಸ್ ರಿಲೀಸ್ಡ್ ಡ್ರಾಫ್ಟ್ ಕ್ಲೈಮೇಟ್ ಫಿನಾನ್ಸ್ ಟ್ಯಾಕ್ಸಾನಮಿ ಇನ್ ಮೇ ಅಲ್ಲಿ ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಒಂದು ಡ್ರಾಫ್ಟ್ ಕ್ಲೈಮೇಟ್ ಫೈನಾನ್ಸ್ ಟ್ಯಾಕ್ಸಾನಮಿ, ಕ್ಲೈಮೇಟ್ ಫಿನಾನ್ಸ್ ಟ್ಯಾಕ್ಸಾನಮಿಯನ್ನ ಒಂದು ಡ್ರಾಫ್ಟ್ ಅನ್ನ ಬಿಡುಗಡೆ ಮಾಡಿದೆ. ಅದ್ರ ಪರ್ಪಸ್ ಏನು? ಟು ಗೈಡ್ ವಿಚ್ ಸೆಕ್ಟರ್ಸ್, ಟೆಕ್ನಾಲಜೀಸ್ ಅಂಡ್ ಪ್ರಾಕ್ಟೀಸಸ್ ಕೌಂಟ್ ಆಸ್ ಕ್ಲೈಮೇಟ್ ಫ್ರೆಂಡ್ಲಿ ಇನ್ವೆಸ್ಟ್ಮೆಂಟ್. ಯಾವ್ಯಾವ ಇನ್ವೆಸ್ಟ್ಮೆಂಟ್ ಕ್ಲೈಮೇಟ್ ಫ್ರೆಂಡ್ಲಿ ಅಂತ ಅದರಲ್ಲಿ ಬೇರೆ ಬೇರೆ ಸೆಕ್ಟರ್ಗಳನ್ನ, ಟೆಕ್ನಾಲಜಿಯನ್ನ, ಪ್ರಾಕ್ಟೀಸ್ಗಳನ್ನ ಮೆನ್ಷನ್ ಮಾಡಿದ್ದಾರೆ. ಆ ಮೂಲಕ ಅದನ್ನ ಅಳವಡಿಸ್ಕೊಂಡ್ರೆ ಒಳ್ಳೆಯದು ಅಂತ ಅವರು ಗೈಡ್ ಮಾಡ್ತಾರೆ. ಇದರಿಂದ ಏನ್ ಹೆಲ್ಪ್? ಮೊಬೈಲೈಸ್ ಗ್ರೀನ್ ಫಿನಾನ್ಸ್ ಅಂತಂದ್ರೆ ಎನ್ವೈರ್ಮೆಂಟ್ ಫ್ರೆಂಡ್ಲಿ ಪ್ರಾಜೆಕ್ಟ್ ಇರುತ್ತಲ್ವಾ, ಅದಕ್ಕೆ ಫಂಡ್ ಸಿಗುತ್ತೆ. ಪ್ರಿವೆಂಟ್ ಗ್ರೀನ್ ವಾಷಿಂಗ್. ಕೆಲವೊಂದು ಕಂಪನಿಗಳು ಗ್ರೀನ್ ವಾಷಿಂಗ್ ಅಂತ ಒಂದು ಟೆಕ್ನಿಕ್ ಅನ್ನ ಯೂಸ್ ಮಾಡುತ್ತೆ. ಟೆಕ್ನಿಕ್ ಅಂತಂದ್ರೆ ಹೇಗೆ ಇರಲಿ, ಅದರಿಂದ ಅದು ಎಕೋ ಫ್ರೆಂಡ್ಲಿ, ಪರಿಸರ ಸ್ನೇಹಿಯಾದಂತಹ ವಿಷಯ ಇದು. ಈ ಒಂದು ಪ್ರಾಡಕ್ಟ್ ಗೆ ಪರಿಸರದಿಂದ ಒಳ್ಳೇದಾಗುತ್ತೆ ಅಂತ ಹೇಳ್ತಿರ್ತಾರೆ. ಇದನ್ನ ಕೇಳಿದ್ರು ಫಿಲಿಮ್ಸ್ ಅಲ್ಲಿ ಒಂದ್ಸಾರಿ. ಇಂಥ ಟರ್ಮ್ ಗಳನ್ನ ನೋಡ್ಕೊಳ್ಳಿ. ಎನ್ವೈರ್ಮೆಂಟಲ್ ಸಂಬಂಧಪಟ್ಟ ಹಾಗೆ ತುಂಬಾ ಇಂಪಾರ್ಟೆಂಟ್ ಆದ ವಿಷಯಗಳು. ಹೊಸ ಟರ್ಮ್ ಬರ್ತಾ ಇದ್ದ ಹಾಗೆ ಅದನ್ನ ಒಂದ್ ಕಡೆ ನೋಟ್ ಮಾಡಿ ಇಟ್ಕೊಂಡ್ರು ಒಳ್ಳೇದು. ಗ್ರೀನ್ ವಾಷಿಂಗ್ ಅಂತಂದ್ರೆ ಕಂಪ್ನಿಗಳು ಫಾಲ್ಸ್ ಕ್ಲೇಮ್ ಮಾಡೋದು, ಎಲ್ಲ ಎಕೋ ಫ್ರೆಂಡ್ಲಿ ಆಗಿದೆ ನಾವು ತಂದಿರುವಂತಹ ಪ್ರಾಡಕ್ಟ್ಗಳು ಅಂತ. ಇನ್ನು ಗಿವ್ ಇನ್ವೆಸ್ಟರ್ಸ್ ಕ್ಲಾರಿಟಿ. ಇನ್ವೆಸ್ಟರ್ ಗಳಿಗೆ ಕ್ಲಾರಿಟಿ ಬೇಕು, ಅದನ್ನ ಸಹ ಕೊಡುತ್ತೆ. ಹಾಗಾಗಿ ಇಟ್ ಈಸ್ ಕಾಲ್ಡ್ ಅ ಲಿವಿಂಗ್ ಫ್ರೇಮ್ ವರ್ಕ್. ಯಾವಾಗ ಲಿವಿಂಗ್ ಫ್ರೇಮ್ ವರ್ಕ್ ಅಂತ ಕರೀತಾರೆ? ಈಗ ಕಾನ್ಸ್ಟಿಟ್ಯೂಷನ್ ಸಹ ಒಂದು ಲಿವಿಂಗ್ ಡಾಕ್ಯುಮೆಂಟ್ ಅಂತ ಕರೀತಾರೆ. ಯಾಕೆ? ಮೀನಿಂಗ್ ಇಟ್ ವಿಲ್ ಕೀಪ್ ಚೇಂಜಿಂಗ್ ಆಸ್ ಇಂಡಿಯಾಸ್ ನೀಡ್ಸ್ ಅಂಡ್ ಗ್ಲೋಬಲ್ ಅಬ್ಲಿಗೇಷನ್ ಇವಾಲ್ವ್. ಅಂದ್ರೆ ನಮ್ಮ ಜಗತ್ತು, ನಮ್ಮ ಭಾರತ ಅವಶ್ಯಕತೆಗಳಿಗೆ ತಕ್ಕ ಹಾಗೆ ಬದಲಾಗ್ತಾ ಇರುತ್ತೆ. ಆ ಬದಲಾವಣೆಗಳನ್ನ ಅಡಾಪ್ಟ್ ಮಾಡ್ಕೊಳ್ತಾ ಅದರ ಜೊತೆ ಮುಂದುವರಿಯೋದು ಇದರಿಂದ ಸಾಧ್ಯ. ಅದು ಸಾಧ್ಯ ಇದೆ ಅಂತಂದ್ರೆ ಅದು ಲಿವಿಂಗ್ ಅಂದ್ರೆ ಅದು ಬದುಕ್ತಾ ಇರುವಂತ ಜೀವಂತಿಕೆಯಿಂದ ಕೂಡಿರುತ್ತೆ ಅಂತ ಹೇಳ್ತೀವಲ್ವಾ. ಹಾಗಾಗಿ ಕಾನ್ಸ್ಟಿಟ್ಯೂಷನ್ ಗೆ ಯಾಕೆ ಹಾಗೆ ಹೇಳ್ತೇವೆ? ಮತ್ತೆ ನಾವು ತಿದ್ದುಪಡಿಗಳನ್ನ ಮಾಡ್ತೇವೆ, ಅಮೆಂಡ್ಮೆಂಟ್ ಮಾಡ್ತೇವೆ. ಹಾಗಾಗಿ ಅದು ಸಹ ಲಿವಿಂಗ್ ಡಾಕ್ಯುಮೆಂಟ್ ಅಂತ ಕರೆಸಿಕೊಳ್ಳುತ್ತೆ. ಇಲ್ಲಿ ಇದೇ ರೀತಿ ಲಿವಿಂಗ್ ಫ್ರೇಮ್ ವರ್ಕ್ ಅಂತ ಹೇಳಿದ್ದಾರೆ ಅಂತಂದ್ರೆ ಭಾರತದ ಅಗತ್ಯಗಳಿಗೆ ತಕ್ಕ ಹಾಗೆ ಇದು ಸಹ ಬದಲಾಗ್ತಾ ಹೋಗುತ್ತೆ. ಮತ್ತೆ ನಮಗೆ ಗ್ಲೋಬಲ್ ಅಬ್ಲಿಗೇಷನ್ ಇರುತ್ತೆ. ಜಾಗತಿಕ ಮಟ್ಟದಲ್ಲಿ ನಮ್ದು ಕೆಲವೊಂದು ಟಾರ್ಗೆಟ್ಗಳಿರುತ್ತೆ, ಅದನ್ನ ಸಹ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೇವೆ. ಇದನ್ನ ಹಾಗಾದ್ರೆ ಯಾಕೆ ರಿವ್ಯೂ ಮಾಡ್ತಾ ಇರಬೇಕು ಅಂತ ಕೇಳಿದ್ರೆ, ವೈ ಡು ವಿ ನೀಡ್ ಅ ರಿವ್ಯೂ ಮೆಕಾನಿಸಮ್? ಜಸ್ಟ್ ಮೇಕಿಂಗ್ ಅ ಟ್ಯಾಕ್ಸಾನಮಿ ಇಸ್ ನಾಟ್ ಇನಫ್. ಏನೋ ಒಂದು ಕ್ಲಾಸಿಫಿಕೇಶನ್ ಮಾಡಿ ಇಟ್ಟಿದ್ದಾರೆ, ಅಷ್ಟಿದ್ರೆ ಸಾಕಾಗಲ್ಲ. ಇಟ್ ಮಸ್ಟ್ ಬಿ ರಿವ್ಯೂಡ್ ರೆಗ್ಯುಲರ್ಲಿ. ಅದರಲ್ಲಿರುವಂತಹ ಸೆಕ್ಟರ್ಗಳು, ಟೆಕ್ನಾಲಜಿ ಮತ್ತೆ ಬೇರೆ ಬೇರೆ ವಿಧಾನಗಳು, ಅದೆಲ್ಲವನ್ನ ಆವಾಗ ನಾವು ಪರಿಶೀಲಿಸ್ತಾ ಇರಬೇಕು. ರಿವ್ಯೂ ಮಾಡೋದ್ರಿಂದ ಐಡೆಂಟಿಫೈ ಗ್ಯಾಪ್ಸ್ ಇನ್ ಇಂಪ್ಲಿಮೆಂಟೇಷನ್. ಯಾವುದೇ ಒಂದು ಯೋಜನೆಯನ್ನ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ, ಅನುಷ್ಠಾನಕ್ಕೆ ತರಬೇಕಾದ್ರೆ ಅಲ್ಲಿ ಏನಾದ್ರೂ ಗ್ಯಾಪ್ ಇದೆಯಾ, ಏನಾದ್ರೂ ಕುಂದು ಕೊರತೆಗಳಿದೆಯಾ, ಅದನ್ನ ಐಡೆಂಟಿಫೈ ಮಾಡಬಹುದು. ಅಡಾಪ್ಟ್ ಟು ಇಂಟರ್ನ್ಯಾಷನಲ್ ಅಗ್ರಿಮೆಂಟ್. ನಮ್ಮ ಅಗ್ರಿಮೆಂಟ್ಗಳು ಬೇರೆ ದೇಶಗಳ ಜೊತೆಗಿನ ಕೆಲವೊಂದು ಒಪ್ಪಂದಗಳು ಬದಲಾಗ್ತಾ ಇರಬಹುದು, ಅದಕ್ಕೂ ಅಡಾಪ್ಟ್ ಆಗ್ಬೇಕು. ಮತ್ತೆ ಕರೆಕ್ಟ್ ಎರರ್ಸ್ ಇನ್ ಟೈಮ್. ತಪ್ಪುಗಳಾದಲ್ಲಿ ಅದನ್ನ ಸಕಾಲದಲ್ಲಿ ಸರಿಪಡಿಸ್ಕೊಳ್ಳೋದು. ಹಾಗಾಗಿ ರಿವ್ಯೂಸ್ ಶುಡ್ ಹ್ಯಾಪನ್ ಆನ್ಯುವಲಿ ಅಂಡ್ ಬಿ ಬೇಸ್ಡ್ ಆನ್ ಸ್ಟೇಕ್ ಹೋಲ್ಡರ್ ಫೀಡ್ಬ್ಯಾಕ್. ನೋಡಿ, ಗವರ್ನೆನ್ಸ್ ವಿಷಯ ಬಂತು ಇಲ್ಲಿ. ಗವರ್ನೆನ್ಸ್ ಅಂತಂದ್ರೆ ಆಡಳಿತ. ಯಾವುದೇ ಒಂದು ವಿಷಯ ಸಂಬಂಧಪಟ್ಟ ಹಾಗೆ ರಿವ್ಯೂ ಮಾಡಬೇಕಾದ್ರೆ, ಮಾನಿಟರ್ ಮಾಡಬೇಕಾದ್ರೆ, ಇವ್ಯಾಲ್ಯೂಯೇಟ್ ಮಾಡಬೇಕಾದ್ರೆ ಅದರಲ್ಲಿ ಎಲ್ಲಾ ಪಾಲುದಾರರ ಫೀಡ್ಬ್ಯಾಕ್ ಅನ್ನ, ಅವರ ಅನಿಸಿಕೆ, ಅಭಿಪ್ರಾಯಗಳನ್ನ ಪರಿಗಣಿಸಿರಬೇಕು. ಇಂಟರ್ನ್ಯಾಷನಲ್ ಆಬ್ಲಿಗೇಷನ್ಸ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮಗೇನೇನು ಹಕ್ಕುಗಳಿದೆ, ಕರ್ತವ್ಯಗಳಿದೆ, ಅದನ್ನ ಸಹ ನೋಡಿರ್ಬೇಕು. ಅಂಡ್ ಪಾಲಿಸಿ ಚೇಂಜಸ್, ಏನಾದ್ರೂ ಮುಂದೆ ನೀತಿಗಳಲ್ಲಿ ಬದಲಾವಣೆ ಮಾಡಬೇಕಾ, ಅದೆಲ್ಲವನ್ನ ಆಧಾರವಾಗಿ ಇಟ್ಕೊಂಡು ರಿವ್ಯೂ ಮಾಡಬೇಕು.
ಇಲ್ಲಿ ಮುಖ್ಯವಾಗಿ ಎರಡು ಆಸ್ಪೆಕ್ಟ್ ಅನ್ನ ಹೇಳಿದ್ದಾರೆ ರಿವ್ಯೂ ಮಾಡಬೇಕಾದ್ರೆ. ಒಂದು ಲೀಗಲ್ ರಿವ್ಯೂ, ಇನ್ನೊಂದು ಸಬ್ಸ್ಟ್ಯಾಂಟಿವ್ ರಿವ್ಯೂ. ಲೀಗಲ್ ಅಂತಂದ್ರೆ ಚೆಕ್ ಇಫ್ ಟ್ಯಾಕ್ಸಾನಮಿ ಮ್ಯಾಚಸ್ ಇಂಡಿಯಾಸ್ ಲಾ. ನಮ್ಮ ದೇಶದಲ್ಲಿ ಸೆಬಿ ರೂಲ್ಸ್ ಗಳಿದೆ, ಕಾರ್ಬನ್ ಕ್ರೆಡಿಟ್ ಟ್ರೇಡಿಂಗ್ ಸ್ಕೀಮ್ ಇದೆ, ಕಂಪನೀಸ್ ಆಕ್ಟ್ ಇದೆ. ಇದೆಲ್ಲ ಒಂದು ಲಾಗಳಿಗೆ ಟ್ಯಾಕ್ಸಾನಮಿ ಮ್ಯಾಚ್ ಆಗುತ್ತಾ ಅಂತ, ಲೀಗಲ್ ಲಾ ಕರೆಕ್ಟ್ ಇದೆಯಾ ಅದು ಮೊದಲೇ ಚೆಕ್ ಮಾಡೋದು. ಮತ್ತೆ ರಿಮೂವ್ ಓವರ್ಲ್ಯಾಪ್ಸ್, ಕಾಂಟ್ರಾಡಿಕ್ಷನ್ ಅಂಡ್ ಆಂಬಿಗ್ವಿಟೀಸ್. ಮತ್ತೆ ಅದರಲ್ಲಿ ಯಾವುದೇ ಓವರ್ಲ್ಯಾಪ್ ಆಗಬಾರ್ದು, ಡ್ಯೂಪ್ಲಿಕೇಶನ್ ಆಫ್ ಎಫರ್ಟ್ ಅಂತ ಹೇಳ್ತೇವೆ. ಅಂದ್ರೆ ಒಂದ್ ಕಡೆ ಇಲ್ಲಿ ಮೆನ್ಷನ್ ಮಾಡಿರೋ ವಿಷಯಗಳನ್ನೇ ಇನ್ಯಾವುದೋ ಸಂಸ್ಥೆ, ಇನ್ಯಾವುದೋ ಡಿಪಾರ್ಟ್ಮೆಂಟ್ ಅದನ್ನೇ ಮೆನ್ಷನ್ ಮಾಡಿರುತ್ತೆ. ಇಬ್ರು ಮಾಡೋದಿಲ್ಲ, ಆಮೇಲೆ ಇನ್ನೊಂದು ಸಂಸ್ಥೆ ಮಾಡುತ್ತೆ ಅಂತ ಇವ್ರು ಬಿಟ್ಟಿರ್ತಾರೆ. ಹಾಗಾಗಿ ಓವರ್ಲ್ಯಾಪ್ ಆಗಬಾರ್ದು, ಡ್ಯೂಪ್ಲಿಕೇಶನ್ ಆಗಬಾರ್ದು. ಮತ್ತೆ ಕಾಂಟ್ರಾಡಿಕ್ಷನ್ ಅಂದ್ರೆ ಅದರಲ್ಲಿ 10 ವಿಧಿಗಳಿದೆ, 10 ಬೇರೆ ಬೇರೆ ನಿಯಮಗಳಿದೆ ಅಂತಂದ್ರೆ ಒಂದೇ ಲಾ ಏನೋ ಹೇಳಿರುತ್ತೆ, ಒಂದೇ ರೂಲ್, ಇನ್ನು 10ನೇ ಲಾ ಇನ್ನೊಂದು ಏನೋ ಹೇಳಿರುತ್ತೆ. ಅವರು ಆ ಒಂದು ರೂಲ್ಸ್ ಗಳಲ್ಲೇ ಕಾಂಟ್ರಡಿಕ್ಷನ್ ಇರಬಾರ್ದು, ದ್ವಂದ್ವಗಳಿರಬಾರ್ದು. ಮತ್ತೆ ಯಾವುದೇ ಆಂಬಿಗ್ವಿಟೀಸ್ ಅಂದ್ರೆ ಗೊಂದಲಗಳು ಸಹ ಇರಬಾರ್ದು. ಇನ್ನು ಎನ್ಶೋರ್ ಡಿಸ್ಕ್ಲೋಜರ್ ರೂಲ್ಸ್ ಆರ್ ಕ್ಲಿಯರ್ ಅಂಡ್ ಯೂಸೇಬಲ್ ಫಾರ್ ಬಿಸ್ನೆಸಸ್. ಅಂದ್ರೆ ರೂಲ್ಸ್ ಗಳೆಲ್ಲ ಕ್ಲಿಯರ್ ಆಗಿರ್ಬೇಕು, ಸ್ಪಷ್ಟವಾಗಿರ್ಬೇಕು. ಮತ್ತೆ ಬಿಸ್ನೆಸ್ ಗಳಿಗೆ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋ ರೀತಿ ಇರಬೇಕು. ಇದು ಲೀಗಲ್ ರಿವ್ಯೂ. ಸಬ್ಸ್ಟ್ಯಾಂಟಿವ್ ರಿವ್ಯೂ ಅಂತಂದ್ರೆ ಚೆಕ್ ಇಫ್ ಟ್ಯಾಕ್ಸಾನಮಿ ಇಸ್ ಅಲೈನ್ಡ್ ವಿತ್ ಇಂಡಿಯಾಸ್ ಕ್ಲೈಮೇಟ್ ಗೋಲ್ಸ್ ಅಂಡ್ ಇಂಟರ್ನ್ಯಾಷನಲ್ ಕಮಿಟ್ಮೆಂಟ್ಸ್. ಮೊದಲು ಹೇಳಿದಾಗೆ ನಮ್ಮ ದೇಶದ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟ ಹಾಗೆ ನಾವು ಕೆಲವೊಂದು ಗೋಲ್ಗಳನ್ನ ಇಟ್ಕೊಂಡಿದ್ದೇವೆ. ಅದೇ ರೀತಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಗಳಿದೆ. ಆ ಎಲ್ಲ ಕಮಿಟ್ಮೆಂಟ್ಗಳಿಗೆ ಇದು ಸರಿಯಾಗಿ ಅಲೈನ್ ಆಗುತ್ತಾ, ಹೊಂದಾಣಿಕೆ ಆಗುತ್ತಾ ನೋಡ್ಬೇಕು. ಮಸ್ಟ್ ಬಿ ರೀಡಬಲ್, ಸಿಂಪಲ್ ಅಂಡ್ ಪ್ರಾಕ್ಟಿಕಲ್ ಫಾರ್ ಸ್ಮಾಲ್ ಬಿಸ್ನೆಸಸ್, ಫಾರ್ಮರ್ಸ್ ಅಂಡ್ ಇನ್ಫಾರ್ಮಲ್ ಸೆಕ್ಟರ್ ಟು. ಅಂದ್ರೆ ಇಂಥ ಯಾವುದೇ ನೀತಿ ತರಬೇಕಾದ್ರೆ, ನಾನು ತುಂಬಾ ಸರಿ ಮೊದಲು ಹೇಳಿದ್ದೇನೆ, ಯಾವುದೇ ನೀತಿ ಬಂದ್ರೆ ಅದು ಮುಖ್ಯವಾಗಿ ಇದೊಂದೇ ನೀತಿ ಅಂತಲ್ಲ, ಯಾವುದೇ ವಿಷಯ ಬಂದ್ರೆ ಅದು ರೀಡಬಲ್, ಎಲ್ರಿಗೂ ಅರ್ಥ ಆಗೋ ರೀತಿ ಇರಬೇಕು, ಸಿಂಪಲ್ ಆಗಿರ್ಬೇಕು, ಪ್ರಾಕ್ಟಿಕಲ್. ಯಾರಿಗೆ? ಫಾರ್ ಸ್ಮಾಲ್ ಬಿಸ್ನೆಸ್. ನಮ್ಮ ದೇಶದಲ್ಲಿ MSMEಗಳು ಮುಖ್ಯವಾಗಿ ಬೆಳಿಬೇಕಾದ ಅವಶ್ಯಕತೆ ಇದೆ. ಆ ಸ್ಮಾಲ್ ಬಿಸ್ನೆಸ್ ಗಳಿಗೂ ಸಹ ಇದರಿಂದ ಪ್ರಾಕ್ಟಿಕಲ್ ಆಗಿ ಹೆಲ್ಪ್ ಆಗೋ ರೀತಿ ಇರಬೇಕು ರೈತರಿಗೆ. ಮತ್ತೆ ಇನ್ಫಾರ್ಮಲ್ ಸೆಕ್ಟರ್ ಸಹ ದೊಡ್ಡದಿದೆ ನಮ್ಮ ದೇಶದಲ್ಲಿ. ಹಾಗಾಗಿ ಅವುಗಳೆಲ್ಲದಕ್ಕೂ ಇದರಿಂದ ಹೆಲ್ಪ್ ಆಗಬೇಕು, ಸಿಂಪಲ್ ಆಗಿರ್ಬೇಕು, ಪ್ರಾಕ್ಟಿಕಲ್ ಆಗಿ ಅಡಾಪ್ಟ್ ಮಾಡ್ಕೊಳ್ಳೋ ರೀತಿ ಇರಬೇಕು. ಅದರ ಜೊತೆ ಅಕೌಂಟಬಿಲಿಟಿ ಅಂಡ್ ಟ್ರಾನ್ಸ್ಪರೆನ್ಸಿ. ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಶುಡ್ ಕ್ರಿಯೇಟ್ ಅ ಸ್ಟ್ಯಾಂಡಿಂಗ್ ಕಮಿಟಿ ಆಫ್ ರೆಗ್ಯುಲೇಟರ್ಸ್, ಎಕ್ಸ್ಪರ್ಟ್ಸ್ ಅಂಡ್ ಸಿವಿಲ್ ಸೊಸೈಟಿ. ಏನ್ ಮಾಡಬೇಕು? ಫಿನಾನ್ಸ್ ಮಿನಿಸ್ಟ್ರಿ ಸ್ಟ್ಯಾಂಡಿಂಗ್ ಕಮಿಟಿ, ಸ್ಥಾಯಿ ಸಮಿತಿ ಅಂತ ಹೇಳ್ತೇವೆ, ಅದನ್ನ ರಚನೆ ಮಾಡಿ ಅದರಲ್ಲಿ ರೆಗ್ಯುಲೇಟರ್ಸ್, ಎಲ್ಲಾ ನಿಯಂತ್ರಕ ಸಂಸ್ಥೆಗಳಿರಬಹುದು, ಎಕ್ಸ್ಪರ್ಟ್ಸ್ಗಳು, ತಜ್ಞರು, ನಾಗರಿಕ ಸಮಾಜ ಎಲ್ಲವನ್ನ ಇನ್ವಾಲ್ವ್ ಮಾಡಿರ್ಬೇಕು. ಆ ಕಮಿಟಿ ಏನ್ ಮಾಡುತ್ತೆ ಹಾಗಾದ್ರೆ? ಈ ಕಮಿಟಿ ಕಲೆಕ್ಟ್ ಫೀಡ್ಬ್ಯಾಕ್, ಅನಿಸಿಕೆ ತೆಗೆದುಕೊಳ್ಳೋದು, ರೆಕಾರ್ಡ್ ಎಕ್ಸ್ಪೀರಿಯನ್ಸಸ್, ಏನೇ ಅದರಲ್ಲಿ ತೊಂದರೆಗಳು, ಅನುಭವಗಳು ಎಲ್ಲವನ್ನ ರೆಕಾರ್ಡ್ ಮಾಡೋದು, ಮತ್ತೆ ರಿವ್ಯೂ ರಿಪೋರ್ಟ್ ಗಳನ್ನ ಪಬ್ಲಿಷ್ ಮಾಡೋದು. ಅಂಡ್ ಎನ್ಶೋರ್ ಪ್ರೆಡಿಕ್ಟಬಿಲಿಟಿ ಅಂಡ್ ಟ್ರಾನ್ಸ್ಪರೆನ್ಸಿ ಇನ್ ಅಪ್ಡೇಟ್ಸ್. ಯಾವುದೇ ಅಪ್ಡೇಟ್ ಮಾಡಬೇಕಾದ್ರೆ ಅದು ಪ್ರೆಡಿಕ್ಟೇಬಲ್ ಅಂತಂದ್ರೆ ಸಕಾಲದಲ್ಲಿ ಇಂಥ ಒಂದು ಸಮಯದಲ್ಲಿ ರಿಪೋರ್ಟ್ ಅಪ್ಡೇಟ್ ಆಗುತ್ತೆ. ಮತ್ತೆ ಟ್ರಾನ್ಸ್ಪರೆನ್ಸಿ ಇರಬೇಕು, ಪಾರದರ್ಶಕತೆ ಇರಬೇಕು. ಪ್ರೊವೈಡ್ ಆನ್ಯುವಲ್ ಸಮರೀಸ್ ಅಂಡ್ 5 year ರಿವ್ಯೂ ರಿಪೋರ್ಟ್ಸ್ ಪಬ್ಲಿಕ್ಲಿ. ಪ್ರತಿ ವರ್ಷ ಆನ್ಯುವಲ್ ಆಗಿ ಮತ್ತೆ 5 ವರ್ಷಕ್ಕೊಂದ್ಸಾರಿ ರಿಪೋರ್ಟ್ ಗಳನ್ನ ಪ್ರತಿ ವರ್ಷ ಸಮ್ಮರಿ ಬಿಡುಗಡೆ ಮಾಡೋದು, 5 ವರ್ಷಕ್ಕೆ ಕಂಪ್ಲೀಟ್ ರಿವ್ಯೂ ರಿಪೋರ್ಟ್ ಗಳನ್ನ ಪಬ್ಲಿಕ್ಲಿ, ಸಾರ್ವಜನಿಕವಾಗಿ ಬಿಡುಗಡೆ ಮಾಡೋದು. ಹಾಗಾಗಿ ಈ ಫ್ರೇಮ್ವರ್ಕ್ ನ ಇಂಪಾರ್ಟೆಂಟ್ ಏನಂತಂದ್ರೆ ಇಟ್ ವಿಲ್ ಎನ್ಶೋರ್ ಇಂಡಿಯಾಸ್ ಕ್ಲೈಮೇಟ್ ಫಿನಾನ್ಸ್ ಇಸ್ ಕ್ರೆಡಿಬಲ್ ಅಂಡ್ ಟ್ರಸ್ಟೆಡ್. ನಾವು ಕ್ಲೈಮೇಟ್ಗೋಸ್ಕರ ತುಂಬಾ ಫಿನಾನ್ಸ್ ಅನ್ನ ಹೂಡಿಕೆ ಮಾಡುವ ಒಂದು ಉದ್ದೇಶವನ್ನ ಇಟ್ಕೊಂಡಿದ್ದೇವೆ. ಆದ್ರೆ ಅದು ಸರಿಯಾಗಿ ಯೂಸ್ ಆಗಬೇಕಲ್ಲ, ಸರಿಯಾದ ರೀತಿಯಲ್ಲಿ ಅದು ಕ್ರೆಡಿಬಲ್ ಆಗಿರ್ಬೇಕು, ಟ್ರಸ್ಟೆಡ್ ಆಗಿರ್ಬೇಕು, ವಿಶ್ವಸನೀಯವಾಗಿರ್ಬೇಕು, ಮತ್ತೆ ನಂಬಿಕೆಗೆ ಅರ್ಹವಾಗಿರ್ಬೇಕು. ಆ ರೀತಿಯಾದ ಸರಿಯಾದ ಇನ್ವೆಸ್ಟ್ಮೆಂಟ್ಸ್ ಆಗ್ಲೇಬೇಕು. ಅದಕ್ಕೋಸ್ಕರ ಈ ಫ್ರೇಮ್ ವರ್ಕ್ ಕೆಲವು ಗೈಡ್ ಲೈನ್ಸ್ ಗಳನ್ನ ಕೊಡುತ್ತೆ. ಅದರ ಜೊತೆ ಅಲೈನ್ ವಿತ್ ಇಂಡಿಯಾಸ್ ಕಮಿಟ್ಮೆಂಟ್ಸ್, ಬೇರೆ ಕಮಿಟ್ಮೆಂಟ್ ಗಳಿದೆ ನಮಗೆ, ಕಾರ್ಬನ್ ಕ್ರೆಡಿಟ್ ಟ್ರೇಡಿಂಗ್ ಸ್ಕೀಮ್ ಇರಬಹುದು, ಗ್ರೀನ್ ಬಾಂಡ್ಸ್, ಮತ್ತೆ ಗ್ಲೋಬಲ್ ಅಗ್ರಿಮೆಂಟ್ಸ್, ಎಲ್ಲದರ ಜೊತೆ ಇದು ಹೊಂದಾಣಿಕೆ ಆಗುತ್ತೆ. ಎನ್ಶೋರ್ಸ್ ಇಂಡಿಯಾಸ್ ಫ್ಯೂಚರ್ ರೆಡಿ. ಇಂಡಿಯಾ ಇಸ್ ಫ್ಯೂಚರ್ ರೆಡಿ ಅಂತಂದ್ರೆ ಭವಿಷ್ಯದಲ್ಲಿ ಯಾವುದೇ ರೀತಿ ತೊಂದರೆಗಳಾದ್ರೂ ಅಥವಾ ಭವಿಷ್ಯಕ್ಕೆ ನಾವು ರೆಡಿ ಆಗಿರೋದು, ಏನೇ ಆಗಲಿ ಮುಂದೆ ನಾವು ಅದಕ್ಕೆ ಸಿದ್ಧ ಆಗಿರೋದು. ವೈಲ್ ಬ್ಯಾಲೆನ್ಸಿಂಗ್ ಗ್ರೋತ್ ಅಂಡ್ ಸಸ್ಟೈನಬಿಲಿಟಿ. ಇದು ಇಂಪಾರ್ಟೆಂಟ್ ನೋಡಿ. ಒಂದು ಕಡೆ ಬೆಳವಣಿಗೆ ಆಗ್ತಾ ಇರಬೇಕು, ಹಾಗಂತ ಪರಿಸರಕ್ಕೆ ಹಾನಿ ಆಗಬಾರದು. ಅಲ್ಲೂ ಸಹ ನಾವು ಸರಿಯಾದ ರೀತಿಯಲ್ಲಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಗ್ರೋತ್ ಆಗ್ತಾ ಇರಬೇಕು, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸಹ ಆಗ್ತಾ ಇರಬೇಕು. ಇದನ್ನ ಇಂತಹ ಒಂದು ಫ್ರೇಮ್ ವರ್ಕ್ಗಳು, ನೆನಪಿದೆಯಾ ಯಾವುದು ಫ್ರೇಮ್ ವರ್ಕ್ ಅಂತ? ಟ್ಯಾಕ್ಸಾನಮಿ. ಏನ್ ಟ್ಯಾಕ್ಸಾನಮಿ? ಕ್ಲೈಮೇಟ್ ಟ್ಯಾಕ್ಸಾನಮಿ ಫ್ರೇಮ್ ವರ್ಕ್ ಅಂತ ಹೇಳ್ತಾರೆ ಇದಕ್ಕೆ. ಟ್ಯಾಕ್ಸಾನಮಿ ಅಂತಂದ್ರೆ ಕ್ಲಾಸಿಫಿಕೇಶನ್ ಮಾಡೋದು. ಇಲ್ಲಿ ಬೇರೆ ಬೇರೆ ಎನ್ವೈರ್ಮೆಂಟ್, ಕ್ಲೈಮೇಟ್ಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಾಜೆಕ್ಟ್, ಇನ್ವೆಸ್ಟ್ಮೆಂಟ್ ಪರಿಸರಕ್ಕೆ ಕ್ಲೈಮೇಟ್ ಫ್ರೆಂಡ್ಲಿ ಆಗಿದೆಯಾ,
ಅಥವಾ ಹಾರ್ಮ್ಫುಲ್ ಆಗಿರುತ್ತಾ ಅಂತ ಕ್ಲಾಸಿಫೈ ಮಾಡಿದ್ದಾರೆ. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.